ಅಪ್ಪ ಅಮ್ಮ ಎಂಬ ಮುಂದುವರೆದ ಆಪ್ತ ಭಾವನೆಗಳು. ಅಪ್ಪ ಅಮ್ಮ ಅಂದ ಕೂಡಲೇ ತಟ್ಟನೆ ನೆನಪಾಗುವುದು ಅಮ್ಮ ಹೋಗುವ ಕೆಲಸದಿಂದ ಘಮಘಮಿಸುತ್ತಿದ್ದ ಮಕ್ಕಳಿಗೆ ತಿಂಡಿಯನ್ನು ತರುತ್ತಿದ್ದರು. ಅದು ಬರೀ ಆಸೆಯ ತಿಂಡಿಯಲ್ಲ, ಅದು ನಮ್ಮೆಲ್ಲರ ಒಪ್ಪತ್ತಿನ ಊಟ. ಅಮ್ಮ ಮನೆಗೆ ಬಂದ ಕೂಡಲೇ ನಾವೆಲ್ಲರೂ ಅಮ್ಮನ ಮುಂದೆ ಮುಗಿಬೀಳುತ್ತಿದ್ದೆವು. ಅಪ್ಪನೂ ಮಕ್ಕಳಿಗೆ ತಿಂಡಿ ತರುತ್ತಿದ್ದರು. ಅಪ್ಪ ಮಕ್ಕಳ ಮೇಲೆ ಒಮ್ಮೆಯೂ ಕೈ ಮಾಡಿದವರಲ್ಲ, ಕೈ ಎತ್ತಿ ಹೊಡೆದವರಲ್ಲ. ಎಲ್ಲ ಮಕ್ಕಳನ್ನು ಸಮಾನವಾಗಿ ನೋಡುತ್ತಿದ್ದರು. ಅಪ್ಪನದ್ದು ಸಾಧಾರಣವಾಗಿ ನಿಧಾನಗತಿ, ಅಮ್ಮನಂತೆ ಸರಸರನೆ ನಡಿಗೆಯವರಲ್ಲ. ಆದರೆ ಅಮ್ಮ ಮಕ್ಕಳಿಗೆ ತರುವ ಊಟ ಎಲ್ಲ ತಣ್ಣಗಾಗಿ ಬಿಡುವುದೆಂದು ಬಿರುಸಾದ ನಡಿಗೆಯಲ್ಲಿ ಬಂದು ಮಕ್ಕಳಿಗೆ ಬಿಸಿ ಬಿಸಿ ಊಟ ತರುತ್ತಿದ್ದರು. ಹಸಿದ ಮಕ್ಕಳನ್ನು ಕಾಯಿಸಿಬಿಟ್ಟೆನಲ್ಲ ಎನ್ನುವ ಚಟಪಟಿಕೆ. ಅಮ್ಮ ಎಲ್ಲೆಲ್ಲಿಂದಲೂ ಕಾಳು ಕಡ್ಡಿಗಳನ್ನು ಮರಿ ಹಕ್ಕಿಗಳಿಗೆ ಗುಟುಕು ನೀಡುವ ಹಾಗೆ ತಾಯಿ ಹಕ್ಕಿಯಂತೆ ಚಟಪಟಿಸುತ್ತಿದ್ದರು. ಆ ಹೊತ್ತಿನಲ್ಲಿ ಅಮ್ಮನೂ ಅಪ್ಪನೇ. ಆ ಸಮಯದಲ್ಲಿ ನನಗೆ ಅಪ್ಪ ಅಮ್ಮ ಇಷ್ಟವಾಗುತ್ತಿದ್ದರು. ಅಪ್ಪ ಸೈಕಲ್ನಲ್ಲಿ ಹೋಗುವಾಗ ನಾನು ನನ್ನ ತಂಗಿ ಅಪ್ಪನ ಜೊತೆ ಹೋಗಲು ನಾನು ಎಂದು ಜಗಳವಾಡುತ್ತಿದ್ದೆವು. ಒಮ್ಮೆ ತಂಗಿಯ ಕಾಲು ಸೈಕಲ್ ಚೈನಿಗೆ ಸಿಕ್ಕು ಗಾಯವಾಗಿ ಮುಂದೆ ಅಪ್ಪ ನಡುವ ಹೋಗುವ ಅವಕಾಶ ನನಗೆ ಅನಾಯಾಸವಾಗಿ ಸಿಕ್ಕಿತ್ತು. ಅಪ್ಪ ಮಕ್ಕಳಿಗೆ ತೋರಿಸುತ್ತಿದ್ದ ಪ್ರೀತಿ ನೆನೆಸಿಕೊಂಡರೆ ಆಟ ಪಾಠ ನೆನಪಾಗಿ ಪುಳುಕವಾಗುತ್ತಿದೆ. ಅಪ್ಪನ ಮಾತು ಕಮ್ಮಿ. ಅಪ್ಪ ಅವರಿವರೊಂದಿಗೆ ಸಿಕ್ಕಿದವರೊಡನೆ ಯಾರಲ್ಲೂ ಮಾತನಾಡುವುದಿಲ್ಲ. ನಮ್ಮನ್ನು ಯಾರಾದರೂ ಗುರುತು ಹಿಡಿದರೆ ಅದು ಅಪ್ಪ ಅಮ್ಮನ ಹೆಸರಿನ ಬಲದಿಂದಲೇ ಹೊರತು ಅದರಲ್ಲಿ ನಮ್ಮ ದೊಡ್ಡಸ್ತಿಕೆ ಏನೂ ಇಲ್ಲ. ನಾನು ಈ ಜನ್ಮದಲ್ಲಿ ಅಪ್ಪ ಅಮ್ಮನಂತಾಗಲಿಕ್ಕಿಲ್ಲ. ಅಪ್ಪ ಅಮ್ಮ ಎಂಬ ಆಪ್ತ ಭಾವನೆಗಳು ಮುಂದುವರಿಯುವುದು. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.